ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪಶ್ಚಿಮ ಬಂಗಾಳದಲ್ಲಿ ನಿನ್ನೆ ಡಿಸೆಂಬರ್ 6ನೇ ತಾರೀಕು ಇಡೀ ದೇಶಕ್ಕೆ ಸುಳ್ಳು ಹೇಳಿ, ಸುಪ್ರೀಂ ಕೋರ್ಟ್ಗೆ ಸುಳ್ಳು ಹೇಳಿ, ಸಂವಿಧಾನಕ್ಕೆ ದ್ರೋಹ ಬಗೆದು, ಈ ದೇಶದ ಜಾತ್ಯತೀತ ತತ್ವಗಳಿಗೆ ದ್ರೋಹ ಬಗೆದು ಡಿಸೆಂಬರ್ 6, 1992ರಲ್ಲಿ ಏನು ಬಾಬರಿ ಮಸೀದಿಯನ್ನು ಕೆಡವಲಾಗಿತ್ತಲ್ಲ, ಆ ದೊಡ್ಡ ದ್ರೋಹದ ಕರಾಳ ದಿನ ಇತ್ತಲ್ಲ, ಆ ದಿನ ಪಶ್ಚಿಮ ಬಂಗಾಳದಲ್ಲಿ ಇನ್ನೊಂದು ಬಾಬರಿ ಮಸೀದಿ ಕಟ್ತೀವಿ, ಅದರ ಹೆಸರನ್ನು ಬಾಬರಿ ಮಸೀದಿ ಅಂತಲೇ ಇಡ್ತೀವಿ ಅಂತ ಹೇಳಿ 2 ಲಕ್ಷ ಜನ ಇಟ್ಟಿಗೆಗಳ ಸಮೇತವಾಗಿ ಬಂದರು. ಒಂದು ಕಾರ್ಯಕ್ರಮ ಮಾಡಿದ್ರು. 2 ಲಕ್ಷ ಜನ ಸೇರಿದ್ದಾರೆ. ದೊಡ್ಡ ಕಾರ್ಯಕ್ರಮ. ವೇದಿಕೆಯ ಮೇಲೆ ಬೇರೆ ಬೇರೆ ದೇಶದ ಮುಸ್ಲಿಂ ಪಂಡಿತರು ಇದ್ದಾರೆ, ಮುಸ್ಲಿಮರ ಎಲ್ಲ ರೀತಿಯಾದಂತಹ ಧಾರ್ಮಿಕ ಗುರುಗಳು ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲ ಸೇರಿಕೊಂಡು ಅಲ್ಲೊಂದು ಟೇಪ್ ಕಟ್ ಮಾಡಿ ಒಂದು ಘೋಷಣೆಯನ್ನು ಮಾಡ್ತಾರೆ. 300 ಕೋಟಿ ರೂಪಾಯಿಗಳ ಖರ್ಚಿನಲ್ಲಿ ಇಲ್ಲೊಂದು ಬಾಬರಿ ಮಸೀದಿಯನ್ನು ಕಟ್ಟುತ್ತೀವಿ. 2 ಲಕ್ಷ ಇಟ್ಟಿಗೆ ಬಂದಿದೆ, 90 ಕೋಟಿ ಸಿದ್ಧ ಇದೆ, 300 ಕೋಟಿಯಲ್ಲಿ ಕಟ್ತೀವಿ. ಇಲ್ಲಿ ಮಸೀದಿ ಮಾತ್ರ ಅಲ್ಲ, ಒಂದು ಲೈಬ್ರರಿ, ಒಂದು ಆಸ್ಪತ್ರೆ ಎಲ್ಲನೂ ಬರುತ್ತೆ ಅಂತ ಘೋಷಣೆ ಮಾಡಿದ್ರು. ಆ ಘೋಷಣೆಯ ಬೆನ್ನಲ್ಲೇ ಬಿಜೆಪಿ, ಸಂಘ ಪರಿವಾರ ಇವರೆಲ್ಲರೂ ಸಹ ಇನ್ನೊಂದು ಕಡೆಯಿಂದ ದಾಳಿ ಮಾಡಿದ್ರು. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಇನ್ನೊಂದು ಬಾಬರಿ ಮಸೀದಿಯನ್ನು ಕಟ್ಟಿಸ್ತಾ ಇದ್ದಾರೆ. ಒಂದು ಬಾಬರಿ ಮಸೀದಿಯಿಂದ ಮುಕ್ತಿ ಪಡೆಯೋದಕ್ಕೆ ನಾವು ಎಷ್ಟು ತ್ಯಾಗ ಮಾಡಿದ್ದೀವಿ, ಎಷ್ಟು ಜನ ಜೀವ ಕೊಟ್ಟಿದ್ದಾರೆ, ಇನ್ನೊಂದು ಬಾಬರಿ ಮಸೀದಿಯನ್ನು ತಗೊಂಡು ಬರ್ತಿದ್ರೆ. ಈ ಇಟ್ಟಿಗೆಗಳು ಕಟ್ಟಡ ಕಟ್ಟೋದಕ್ಕಲ್ಲ, ಹಿಂದೂಗಳ ತಲೆ ಒಡೆಯೋದಕ್ಕೆ ತಂದಿರೋದು. ಅವರು ಬಾಬರಿ ಮಸೀದಿ ಕಟ್ಟಲಿ, 2026ಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ, ಆಗ ಅದನ್ನು ಕೆಡವುತ್ತೀವಿ ನಾವು. ಇದು ಬಿಜೆಪಿಯವರ ವರಸೆಯಾಗಿತ್ತು. ಇಷ್ಟೆಲ್ಲ ಡ್ರಾಮಾ ನಡೀತಿರ್ಬೇಕಾದ್ರೆ ಅಲ್ಲಿ ಸಾಕಷ್ಟು ವಿಚಾರಗಳು ಒಳಗೊಳಗೇ ಇದ್ವು. ಏನು ಅಂತಂದ್ರೆ, ಯಾವ ವ್ಯಕ್ತಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದನಲ್ಲ, ಇತ್ತೀಚೆಗಷ್ಟೇ TMC ಪಕ್ಷದಿಂದ ಉಚ್ಚಾಟಿತನಾಗಿರುವಂತಹ ವ್ಯಕ್ತಿ, ಆ ವ್ಯಕ್ತಿಯ ಬಿಜೆಪಿ ಲಿಂಕುಗಳು ಈಗ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಈ 2 ಲಕ್ಷ ಇಟ್ಟಿಗೆಗಳ ಹಿಂದೆ ಬಿಜೆಪಿ ತಂತ್ರಗಾರಿಕೆ ಇದೆಯಾ? ವೆಸ್ಟ್ ಬೆಂಗಾಲ್ ಗೆಲ್ಲೋದಕ್ಕೆ, ಪಶ್ಚಿಮ ಬಂಗಾಳವನ್ನು ಗೆಲ್ಲೋದಕ್ಕೆ ಹಿಂದೂ ಮುಸ್ಲಿಂ ಮಾಡಲೇಬೇಕು. ಅದಕ್ಕೆ ಸರಿಯಾದಂತಹ ಆಯ್ಕೆ ಅಂದರೆ ಈ ರೀತಿ ಇನ್ನೊಂದು ಮಸೀದಿ ಕಟ್ಟುವಂತಹ ಒಂದು ಕ್ರಿಯೆಗೆ ಚಾಲನೆ ಕೊಡಬೇಕು. ಅದರ ಹೆಸರನ್ನು ಬಾಬರಿ ಮಸೀದಿ ಅಂತಲೇ ಇಡಬೇಕು. ಅದರ ಹೆಸರಿನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೂ ಮುಸ್ಲಿಂ ಮಾಡಿ ನಾವು ಅಧಿಕಾರಕ್ಕೆ ಬರಬೇಕು. ಇದು ಬಿಜೆಪಿ ತಂತ್ರಗಾರಿಕೆನಾ? ಸೊ ಏನಿದು ಇಡೀ ಪ್ರಕರಣ ವಿವರಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಹುಮಾಯೂನ್ ಕಬೀರ್ ಅಂತ ಮೊನ್ನೆಯವರೆಗೆ TMC ಪಕ್ಷದಲ್ಲಿದ್ದಂತಹ ವ್ಯಕ್ತಿ, ಆ ವ್ಯಕ್ತಿಯನ್ನ ಒಂದು ವಾರದ ಹಿಂದೆ TMC ನಾಯಕಿ ಮಮತಾ ಬ್ಯಾನರ್ಜಿ ಪಕ್ಷದಿಂದ 6 ವರ್ಷಗಳವರೆಗೆ ಉಚ್ಚಾಟನೆ ಮಾಡಿದ್ದಾರೆ. ಕಾರಣ, ಆತ ಮಾಡಿದಂತಹ ಘೋಷಣೆ ಏನು? ಡಿಸೆಂಬರ್ 6ನೇ ತಾರೀಕು ಬಾಬರಿ ಮಸೀದಿಯನ್ನು ಕೆಡವಿದ ದಿನ ನಾವು ಇಲ್ಲೊಂದು ಮಸೀದಿ ಕಟ್ತೀವಿ, ಆ ಮಸೀದಿ ಕಟ್ಟೋದಕ್ಕೆ ಒಂದು ಚಾಲನೆ ಕೊಡ್ತೀವಿ, ಆ ಮಸೀದಿಗೆ ಬಾಬರಿ ಮಸೀದಿ ಅಂತಲೇ ಹೆಸರಿಡ್ತೀವಿ, ತಡೆಯೋರು ತಡೀರಿ ಅಂತ ಹೇಳಿಕೆಯನ್ನು ಕೊಡ್ತಾನೆ. ಆ ಹೇಳಿಕೆ ಕೊಟ್ಟ ತಕ್ಷಣ ಮಮತಾ ಬ್ಯಾನರ್ಜಿ ಆತನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಇದು ಪಕ್ಷದ ಒಂದು ಒಪ್ಪಿಗೆ ಇಲ್ಲದಂತಹ ಒಂದು ಹೇಳಿಕೆ. ಈ ರೀತಿಯಾಗಿ ನೇರ ಹಿಂದೂ ಮುಸ್ಲಿಂ ನಡುವೆ ತಂದಿಡುವಂತಹ ಕೆಲಸವನ್ನ ಮಾಡುವವರು ನನ್ನ ಪಕ್ಷದಲ್ಲಿ ಇರಬಾರ್ದು, ಯುವರ್ ಟರ್ಮಿನೇಟೆಡ್ ಅಥವಾ ಯುವರ್ ಸಸ್ಪೆಂಡೆಡ್ ಅಂತ ಹೇಳ್ತಾರೆ. ಆ ನಂತರ ಆತ ಸಸ್ಪೆಂಡ್ ಆಗಿದ್ದಾನೆ. ನಿನ್ನೆ 2 ಲಕ್ಷ ಜನನ ಸೇರಿಸ್ತಾನೆ. ಪ್ರತಿಯೊಬ್ಬರು ಇಟ್ಟಿಗೆಗಳು ತಗೊಂಡ್ಬರ್ತಾರೆ, ಅಲ್ಲಿ ಇಡ್ತಾರೆ, ಒಂದು ಟೇಪ್ ಕಟ್ ಮಾಡ್ತಾರೆ. ಆ ವೇದಿಕೆಯ ಮೇಲೆ ನಾನು ಹೇಳ್ದಂಗೆ ಜಗತ್ತಿನ ನಾನಾ ದೇಶದ ಮುಸ್ಲಿಂ ನಾಯಕರು, ಗುರುಗಳು ಎಲ್ಲರೂ ಇರ್ತಾರೆ. ಅಲ್ಲಿ ಘೋಷಣೆನೂ ಆಗುತ್ತೆ, 300 ಕೋಟಿಯಲ್ಲಿ ಮಾಡ್ತೀವಿ, ಒಂದು ಆಸ್ಪತ್ರೆ, ಒಂದು ಸ್ಕೂಲು, ಏನೇನೋ ಲೈಬ್ರರಿ, ಮಸೀದಿ. ಆದರೆ ಮಸೀದಿ ಹೆಸರು ಬಾಬರಿ ಅಂತಲೇ ಇರುತ್ತೆ. ಆಗ ಎಲ್ಲರೂ ಬಿಜೆಪಿಯವ್ರು ನಾನು ಹೇಳ್ದಂಗೆ ಅದನ್ನು ಕೆಡುತ್ತೀವಿ, 2020 ಇದೆಲ್ಲ ಬರುತ್ತೆ. ಆ ನಂತರ ಕೆದಕಿದಾಗ ಗೊತ್ತಾಗಿತ್ತು, ಈ ಕಾರ್ಯಕ್ರಮದ ಹಿಂದೆ, ಈ ಯೋಜನೆಯ ಹಿಂದೆ ಬಿಜೆಪಿಯ ತಂತ್ರಗಾರಿಕೆ ಇದೆಯಾ ಅನ್ನುವಂತಹ ಮಾಹಿತಿ.
ಯಾಕೆ ಅಂತ ಹೇಳ್ತೀನಿ. ಈ ಹುಮಾಯೂನ್ ಕಬೀರ್ ಅನ್ನುವಂಥವನು 2013ರಲ್ಲಿ TMC ಪಕ್ಷದಲ್ಲಿದ್ದಂತಹ ವ್ಯಕ್ತಿ ಮಂತ್ರಿಯಾಗಿರ್ತಾನೆ, ಮಂತ್ರಿ. ಆದರೆ 2017ರಲ್ಲಿ ಆ್ಯಕ್ಚುಲಿ ಆತನನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗುತ್ತೆ. ಈ ರೀತಿಯಾಗಿ ಏನೋ ಒಂದು ಉಚ್ಚಾಟ ಮಾಡಿರ್ತಾನೆ. ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ ಆತನನ್ನು 2016-17ರಲ್ಲಿ TMC ಉಚ್ಚಾಟನೆ ಮಾಡಿರುತ್ತೆ. ಅವನು 2018ರಲ್ಲಿ ಸೀದಾ ಹೋಗಿ BJP ಜಾಯಿನ್ ಆಗ್ತಾನೆ. 2019ರಲ್ಲಿ BJP ಟಿಕೆಟ್ ಮೇಲೆ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾನೆ. ಬಟ್ ಲೋಕಸಭೆ ಸ್ಪರ್ಧೆಯಲ್ಲಿ TMC ಪಕ್ಷದ ಅಭ್ಯರ್ಥಿಯ ವಿರುದ್ಧ ಸೋತು ಹೋಗ್ತಾನೆ. ಯಾರು? ಇದೇ ಹುಮಾಯೂನ್ ಕಬೀರ್. 2 ಲಕ್ಷ ಇಟ್ಟಿಗೆಗಳನ್ನು ತರೋ ಹಾಗೆ ಕಾರ್ಯಕ್ರಮ ಮಾಡೋದ್ನಲ್ಲ, ಅದೇ ಹುಮಾಯೂನ್ ಕಬೀರ್ 2019ರಲ್ಲಿ BJPಯ ಲೋಕಸಭಾ ಅಭ್ಯರ್ಥಿ. ಆ ನಂತರ 2021ರಲ್ಲಿ ವಾಪಸ್ಸು TMCಗೆ ಬಂದು MLA ಆಗಿ ಗೆದ್ದಿದ್ದಾನೆ. ಇದು ಈತನ ಹಿಸ್ಟ್ರಿ. TMC, BJP, TMC. ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಅವರನ್ನು ಅಧಿಕಾರದಿಂದ ಇಳಿಸೋದಕ್ಕೆ BJPಗೆ ಸಾಧ್ಯನೇ ಇಲ್ಲ ಅನ್ನುವಂತಹ ಸನ್ನಿವೇಶ. ಯಾಕೆಂದರೆ ಅಲ್ಲಿರುವಂತಹ ವೋಟ್ ಬ್ಯಾಂಕ್ ಲೆಕ್ಕಾಚಾರ, ಅಲ್ಲಿರುವಂತಹ ಒಂದು ರೀತಿಯಾದಂತಹ ಚುನಾವಣಾ ಲೆಕ್ಕಾಚಾರಗಳಲ್ಲಿ ಮಮತಾ ಬ್ಯಾನರ್ಜಿ ಎಕ್ಸ್ಪರ್ಟು. ಹಿಂದೂ ಮುಸ್ಲಿಂ ಎಲ್ಲರನ್ನು ಮಿಕ್ಸ್ ಮಾಡಿಕೊಂಡು ಅವರು ಜಾತ್ಯತೀತ ಮತಗಳನ್ನು ಒಟ್ಟುಗೂಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಮಾಡ್ಕೊಂಡಿದ್ದಾರೆ. ಗೆಲ್ತಾರೆ. ಮತ್ತೆ 2026 ಮುಂದಿನ ವರ್ಷ ಎಲೆಕ್ಷನ್ ಇದೆ, ಆವಾಗಲೂ ಗೆಲ್ತಾರೆ ಅನ್ನುವಂಥದ್ದು ಎಲ್ಲರೂ ಅಂದ್ಕೊಂಡಿರೋದು. ಆದರೆ ವೆಸ್ಟ್ ಬೆಂಗಾಲನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅನ್ನುವಂಥ BJPಯ ಹಠ ಇದೆಯಲ್ಲ, ಅದು 2021ರಲ್ಲೇ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅಮಿತ್ ಶಾ ಅಲ್ಲೇ ಠಿಕಾಣಿ ಹೂಡಿ ದಿನ ಬೆಳಗಾದರೆ ಅಲ್ಲೇ ಸಭೆ ರ್ಯಾಲಿ ಎಲ್ಲ ಮಾಡಿ 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 ಪ್ರಯತ್ನ ಮಾಡಿದ್ರು. ಆದರೂ ಆಗಲಿಲ್ಲ, BJP ಕೈಲಿ ಆಗಲಿಲ್ಲ. ಈ ಬಾರಿ ಹೇಗಾದರೂ ಮಾಡಿ ಮಾಡಲೇಬೇಕು ಅನ್ನುವಂತಹ ಹಠಕ್ಕೆ ಬಿದ್ದಿದ್ದಾರೆ. ಹಾಗಾಗಿ ಈ ತಂತ್ರವನ್ನು ಬಳಸ್ಕೊಳ್ತಿದ್ದಾರಾ? ಈ ಹುಮಾಯೂನ್ ಕಬೀರ್ ಅನ್ನುವನನ್ನು ಬಳಸ್ಕೊಂಡು ಆತ ಈ ಬಾರಿ BJPಗೆ ಸೇರಿಲ್ಲ. ಆತ ಹೇಳ್ತಿರುವಂಥದ್ದು, ನಾನು ನನ್ನದೇ ಸ್ವಂತ ಪಕ್ಷವನ್ನು ಕಟ್ತೀನಿ, 130 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಇಳಿಸ್ತೀನಿ ಅಂತ. 130 ಸ್ಥಾನಗಳಲ್ಲಿ ಅಭ್ಯರ್ಥಿಗಳನ್ನು ಇಳಿಸ್ತೀನಿ ಅಂತ. ಅಲ್ಲಿಗೆ ಈತ BJPಯ B ಟೀಮ್ ಅನ್ನುವಂಥದ್ದು ಆಲ್ಮೋಸ್ಟ್ ಫಿಕ್ಸ್ ಆಗಿದೆ. ಮತ್ತು ಈತನ ಹಿಸ್ಟ್ರಿಯನ್ನು ಗಮನಿಸಿದಾಗ, ಈ ಹಿಂದೆ ಎಲ್ಲಿಂದ ಬಂದಿದ್ದಾನೆ ಅಂತ ಅದನ್ನು ಗಮನಿಸಿದಾಗಲೂ ಈತ BJP B ಟೀಮ್ ಆಗಿರ್ಲಿಕ್ಕೆ ಉಂಟು ಅನ್ನುವಂಥ ಅನುಮಾನಗಳು ಬರ್ತವೆ. ಆದರೆ ಅದಕ್ಕಿಂತ ದೊಡ್ಡ ಅನುಮಾನ ಅಥವಾ ಲೆಕ್ಕಾಚಾರಗಳು, ವಿಶ್ಲೇಷಣೆ ಏನು ಅಂದರೆ, BJPಗೆ ಈ ರೀತಿ ಬಿಟ್ಟು ಬೇರೆ ರೀತಿಯಲ್ಲಿ ವೆಸ್ಟ್ ಬೆಂಗಾಲನ್ನು ಗೆಲ್ಲೋದು ಸಾಧ್ಯ ಇದೆಯಾ? ಆ ಪ್ರಶ್ನೆ ಹಾಕ್ಕೊಂಡ್ರೆ ನಿಮಗೆ ಸಿಗೋ ಉತ್ತರ ನೇರ ನೋ, ಸಾಧ್ಯನೇ ಇಲ್ಲ. ವೆಸ್ಟ್ ಬೆಂಗಾಲನ್ನು ಗೆಲ್ಲಬೇಕಂದ್ರೆ BJPಗೆ ಇಂಥದ್ದೇನಾದರೂ ಮಾಡಬೇಕು. ಸಣ್ಣ ಪುಟ್ಟ ಹಿಂದೂ ಮುಸ್ಲಿಂ ಅಲ್ಲಿ ವರ್ಕೌಟ್ ಆಗ್ತಿಲ್ಲ. ಅದನ್ನು ಪ್ರಯತ್ನ ಮಾಡಿದ್ರು, 2017ರಲ್ಲಿ ಮಾಡಿದ್ರು, 2021ರಲ್ಲೂ ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಈಗ ದೊಡ್ಡದಾಗಿ ಏನಾದರೂ ಮಾಡಬೇಕಲ್ಲ. ಸೊ ಆ ಬಾಬರಿ ಅನ್ನುವಂತಹ ಹೆಸರಿದೆಯಲ್ಲ, ಆ ಹೆಸರೇ ಹಿಂದೂ ಮುಸ್ಲಿಮರನ್ನ ಡಿವೈಡ್ ಮಾಡೋದಕ್ಕೆ ಬೆಸ್ಟ್ ಆಪ್ಷನ್ ಅನ್ಸಿದೆಯಾ ಅವ್ರಿಗೆ? ಅದಕ್ಕೆ ಆ ಹೆಸರಿನಲ್ಲೇ ಮಸೀದಿ ಆಗಬೇಕು ಅಂತ ಇಂಡಿಪೆಂಡೆಂಟ್ ಪಕ್ಷ 130 ಸೀಟುಗಳಲ್ಲಿ ಸ್ಪರ್ಧೆ, 300 ಕೋಟಿ ರೂಪಾಯಿಲಿ ಮಸೀದಿ ಕಟ್ತೀನಿ ಅಂತ ಉದ್ಘಾಟನಾ ಸಮಾರಂಭ. ಅದು ಡಿಸೆಂಬರ್ 6ನೇ ತಾರೀಕು, ಬಾಬರಿಯನ್ನ ಕೆಡವಿದ ಕರಾಳ ದಿನದಂದೇ ಅದರ ಉದ್ಘಾಟನೆ ಕಾರ್ಯಕ್ರಮ. ಅದಕ್ಕೆ ದೇಶ ವಿದೇಶಗಳಿಂದ ಒಂದಷ್ಟು ಮುಸ್ಲಿಂ ಮುಖಂಡರು, ಧಾರ್ಮಿಕ ಗುರುಗಳ ಉಪಸ್ಥಿತಿ. ಯೋಚನೆ ಮಾಡಿ, ಚೆನ್ನಾಗಿ ಯೋಚನೆ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇದು ನೇರ BJPಯ ಪ್ಲಾನ್ ಅನ್ನೋದರಲ್ಲಿ ಅನುಮಾನ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಸ್ಪಷ್ಟ ಆಗ್ತಾ ಹೋಗುತ್ತೆ. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ TMC ನೇರವಾಗಿ ಹೇಳಿದೆ, ಇದು BJPಯ ಪ್ಲಾನಿಂಗು. ಹಿಂದೂ ಮುಸ್ಲಿಂ ಮತಗಳನ್ನು ಒಡೆಯೋದಕ್ಕೆ BJP ಮಾಡ್ಕೊಂಡಿರೋ ಪ್ಲಾನ್ ಬೇಕು ಅಂತ ನನ್ನ ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಮಾಡ್ತಿದ್ದಾರೆ. ಬಾಬರಿ ಹೆಸರನ್ನು ಎಳ್ಕೊಂಡು ಬರ್ತಿದ್ದಾರೆ. ಆ ವ್ಯಕ್ತಿಯನ್ನ, ಹುಮಾಯೂನ್ ಕಬೀರನ್ನ ಬಳಸ್ಕೊಳ್ತಿದ್ದಾರೆ. ಆತ BJPಯ B ಟೀಮ್ ಹಾಕಿ ಕೆಲಸ ಮಾಡ್ತಿದ್ದಾನೆ. ಇದು TMC ಆರೋಪ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ TMC ಆರೋಪದಲ್ಲಿ ಹುರುಳಿದೆ ಅಂತ ನಮಗೂ ಸಹ ಅನಿಸೋದ್ರಲ್ಲಿ ಅನುಮಾನ ಇಲ್ಲ. ಇದಿಷ್ಟು ವೆಸ್ಟ್ ಬೆಂಗಾಲ್ನಲ್ಲಿ ತಲೆ ಎತ್ತಲಿರುವಂತಹ ಬಾಬರಿ ಮಸೀದಿ ಮತ್ತು ಅದಕ್ಕಾಗಿ 2 ಲಕ್ಷ ಇಟ್ಟಿಗೆಗಳನ್ನು ತಂದರು ಅನ್ನುವಂತಹ ಸುದ್ದಿಯ ಹಿಂದಿರುವಂತಹ ಒಳಗಿನ ಗುಟ್ಟುಗಳು, ಒಳಗಿನ ತಂತ್ರಗಳು ಮತ್ತು ಅದಕ್ಕೂ BJPಗೂ ಇರುವಂತಹ ಸಂಬಂಧದ ಕೊಂಡಿ ಅಷ್ಟೇ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.